ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ರಾಜಕೀಯ ಚದುರಂಗದ ಆಟದಲ್ಲಿ ಒಂದು ತೀರ್ಪು ಇಡೀ ಸಾಮ್ರಾಜ್ಯವನ್ನೇ ಓಡಿಸಬಹುದು. ಅದೇ ರೀತಿ ಒಂದು ತಡಿಯಾಜ್ಞೆ ಮರು ಜನ್ಮವನ್ನೇ ಕೊಡಬಹುದು. ಹೌದು, ಕಳೆದ ಕೆಲವು ತಿಂಗಳುಗಳಿಂದ ಜೈಲಿನ ಕತ್ತಲಿನಲ್ಲಿದ್ದಂಥ ಧಾರವಾಡದ ಪ್ರಭಾವಿ ನಾಯಕ ವಿನಯ್ ಕುಲಕರ್ಣಿಗೆ ಕೊನೆಗೂ ಕೂಡ ಹೈಕೋರ್ಟ್ನಲ್ಲಿ ಸುಪ್ರೀಂ ರಿಲೀಫ್ ಸಿಕ್ಕಿದೆ. ಜೀವಾವಧಿ ಶಿಕ್ಷೆ ಕೆಡ್ಡಾಕ ಬಿದ್ದಿದ್ದಂಥ ಸಿಂಹ ಈಗ ಕಾನೂನಿನ ಪಂಜರದಿಂದ ಹೊರಗೆ ಬರಲಿಕ್ಕೆ ಸಜ್ಜಾಗಿರೋದು. ಕೆಳ ನ್ಯಾಯಾಲಯದ ತೀರ್ಪನ್ನು ಹೈಕೋರ್ಟ್ ಅಮಾನತಿನಲ್ಲಿಟ್ಟಿದ್ದು ಹೇಗಾಗಾದರೆ ನ್ಯಾಯದೇವತೆಯ ಕೊಠಡಿಯಲ್ಲಿ ನಡೆದಂಥ ಟ್ವಿಸ್ಟ್ ಏನು? ಜೈಲಿನಿಂದ ಬೇಲ್ನವರೆಗೆ ಧಾರವಾಡದ ದಣಿಯ ಮಹಾ ತಿರುವುಗಳ ವಿಶೇಷ ಸ್ಟೋರಿಯನ್ನು ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕೆಳ ನ್ಯಾಯಾಲಯದಲ್ಲಿ ಜೀವಾವಧಿ ಶಿಕ್ಷೆ ಪ್ರಕಟವಾದಾಗ ವಿನಯ್ ಕುಲಕರ್ಣಿ ಅಧ್ಯಾಯ ಮುಗೀತು ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಆದರೆ ಹೈಕೋರ್ಟ್ ಮೆಟ್ಲೇರಿದಂಥ ದೇಶದ ಘಟಾನುಘಟಿ ಅಪರಾಧ ವಿಭಾಗದ ವಕೀಲ ಸಿ.ವಿ. ನಾಗೇಶ್ CBI ಹೆಣೆದಿದ್ದಂಥ ಚಾರ್ಜ್ ಶೀಟ್ ಚಕ್ರ ವ್ಯೂಹವನ್ನೇ ಪುಡಿ ಪುಡಿ ಮಾಡಿಬಿಟ್ರು. ಹೈಕೋರ್ಟ್ ಹಜಾರಕ್ಕೆ ಕ್ರಿಮಿನಲ್ ಕಾನೂನಿನ ದೈತ್ಯ ವಕೀಲ ಸಿ.ವಿ. ನಾಗೇಶ್ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಇಡೀ ಕಥೆಯೇ ಉಲ್ಟಾ ಆಗೋಯಿತು. CBI ಹೆಣೆದಿದ್ದಂಥ 8 ವರ್ಷಗಳ ತನಿಖಾ ಕೋಟೆಯನ್ನು ಸಿ.ವಿ. ನಾಗೇಶ್ ಅವರು ಕೇವಲ 3 ವಾದಗಳ ಮುಖಾಂತರವಾಗಿ ಧೂಳಿಪಟ ಮಾಡಿದ್ರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಸ್ನೇಹಿತರೆ, ಅದು ಜುಲೈ ತಿಂಗಳ ಆರಂಭದ ದಿನಗಳು. ಯೋಗೀಶ್ ಗೌಡ ಕುರ್ತಿದ ಪ್ರಕರಣದ ತೀರ್ಪು ಕೇಳಿ ಇಡೀ ರಾಜಕೀಯ ವಲಯವೇ ಬೆಚ್ಚಿ ಬಿದ್ದಿತ್ತು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದಾಗ ಶತ್ರು ಪಾಳ್ಯದಲ್ಲಿ ಹಬ್ಬದ ವಾತಾವರಣ ಇತ್ತು. ಶಾಸಕ ಸ್ಥಾನದ ಅನರ್ಹತೆಯ ತೂಗುಗತ್ತಿ, ಜೈಲು ವಾಸದ ಕಟು ವಾಸ್ತವ, ವಿನಯ್ ಕುಲಕರ್ಣಿ ರಾಜಕೀಯ ಭವಿಷ್ಯ ಮುಗಿಸಿಬಿಡ್ತು ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಆದರೆ ಕ್ಲೈಮ್ಯಾಕ್ಸ್ ಇನ್ನೂ ಬಾಕಿ ಇತ್ತು. ಜೈಲಿನ ಕತ್ತಲ ಕೋಣೆಯಲ್ಲಿದ್ದು ಕೂಡ ಧೃತಿಗೆಡದಂಥ ವಿನಯ್ ದೇಶದ ಘಟಾನುಘಟಿ ವಕೀಲರ ದಂಡನೆ ಕಣಕ್ಕಿಳಿಸಿದರು. CBI ಪರ ವಕೀಲರು ಕೊಲೆ ಸಂಚಿನ ತಾಂತ್ರಿಕ ಸಾಕ್ಷ್ಯಗಳನ್ನು ಮುಂದಿಟ್ಟು ಜೈಲಿನಲ್ಲಿ ಇಡಲಿಕ್ಕೆ ಅರಸಾಹಸ ಪಟ್ಟರು. ಆದರೆ ವಿನಯ್ ಪರ ವಕೀಲರು ಕೆಳ ನ್ಯಾಯಾಲಯದ ಆದೇಶದಲ್ಲಿದ್ದಂಥ ತಾಂತ್ರಿಕ ಲೋಪದೋಷಗಳನ್ನು ಹಾಗೂ ರಾಜಕೀಯ ಪ್ರೇರಿತ ಸಾಕ್ಷ್ಯಗಳನ್ನು ಒಂದೊಂದಾಗಿ ನ್ಯಾಯಾಧೀಶರು ಮುಂದೆ ಎಳೆಯಾಗಿ ಬಿಚ್ಚಿಡ್ತಾ ಬಂದರು. ಇಬ್ಬರ ನಡುವಿನ ವಾದ ಪ್ರತಿವಾದ ಹೈಕೋರ್ಟ್ನ ಹಜಾರದಲ್ಲಿ ಹೈ ವೋಲ್ಟೇಜ್ ಕರೆಂಟನ್ನೇ ಅರಸಿಬಿಡುತ್ತೆ. ಅಂತಿಮವಾಗಿ ಜುಲೈ 31ರಂದು ಬಂದಂಥ ಒಂದು ಆದೇಶ ಇಡೀ ಕಥೆಯನ್ನು ಬದಲಾಯಿಸಿಬಿಡುತ್ತೆ. ಕೆಳ ನ್ಯಾಯಾಲಯ ನೀಡಿದಂಥ ಜೀವಾವಧಿ ಶಿಕ್ಷೆಯ ತೀರ್ಪಿಗೆ ಹೈಕೋರ್ಟ್ ವಿಭಾಗೀಯ ಪೀಠ ಸಂಪೂರ್ಣವಾಗಿ ತಡೆಯಾಜ್ಞೆ ಕೊಟ್ಟಿದೆ. ಕೇವಲ ತಡೆಯಾಜ್ಞೆ ಅಷ್ಟೇ ಅಲ್ಲ, ವಿನಯ್ ಕುಲಕರ್ಣಿ ಮತ್ತು ಇತರ ಆರೋಪಿಗಳಿಗೆ ರಾಜಮಾರ್ಗದಂತೆ ಬಿಡುಗಡೆಯ ಭಾಗ್ಯ ಕಲ್ಪಿಸಿರೋದು. 106 ದಿನಗಳ ಜೈಲು ವಾಸಕ್ಕೆ ಹೈಕೋರ್ಟ್ ತಾತ್ಕಾಲಿಕ ತೆರೆಯನ್ನು ಎಳೆದು ಬಿಟ್ಟಿದೆ. ಕೋರ್ಟ್ ಬೇಲ್ ಆರ್ಡರ್ ಪ್ರಕಟ ಮಾಡ್ತಾ ಇದ್ದಾಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಕಳೆದು ಹೋಗಿದ್ದ ವರ್ಚಸ್ಸನ್ನು ಮರಳಿ ಪಡೆಯಲಿಕ್ಕೆ ದಣಿ ಜೈಲಿನಿಂದ ನೇರವಾಗಿ ಅಖಾಡಕ್ಕೆ ಮತ್ತೆ ಧುಮುಕಲಿದ್ದಾರೆ. ಜೈಲಿಗೆ ಹೋಗಬೇಕಾದ್ರಿದ್ದ ಆಕ್ರೋಶ ಈಗ ವಿಜಯೋತ್ಸವದ ರೂಪವನ್ನು ಪಡೆದಿದೆ. ಆದರೆ CBI ಮುಂದಿನ ನಡೆ ಏನು? ಸುಪ್ರೀಂ ಕೋರ್ಟ್ಗೆ ಸವಾಲು ಹಾಕುತ್ತಾ? ಎಲ್ಲ ಪ್ರಶ್ನೆಗಳ ನಡುವೆ ಸದ್ಯಕ್ಕಂತೂ ವಿನಯ್ ಕುಲಕರ್ಣಿ ಅವರು ನಿಟ್ಟುಸಿರು ಬಿಟ್ಟುಬಿಟ್ಟಿದ್ದಾರೆ. ನೋಡಿ, ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಪ್ರಮುಖ ಆದೇಶ ಮತ್ತು ಷರತ್ತುಗಳನ್ನು ಸ್ವಲ್ಪ ಚುಟುಕಾಗಿ ನೋಡ್ಬಿಡೋಣ. ನಮಗೆ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಮತ್ತು ನ್ಯಾಯಮೂರ್ತಿ G. ಬಸವರಾಜ ಅವರಿದ್ದಂಥ ವಿಭಾಗೀಯ ಪೀಠ ವಿನಯ್ ಕುಲಕರ್ಣಿ ಅವರಿಗೆ ಮಧ್ಯಂತರ ರಿಲೀಫನ್ನು ನೀಡಿರೋದು. ಕೋರ್ಟ್ ವಿಧಿಸಿರ್ತಕ್ಕಂಥ ಪ್ರಮುಖ ನಿಯಮಗಳು ಯಾವುದ್ಯಾವುದು ಅಂದರೆ, ಒಂದು, ಶಿಕ್ಷೆ ಅಮಾನತು. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ CBI ನ್ಯಾಯಾಲಯ ವಿಧಿಸಿದ್ದಂಥ ಜೀವಾವಧಿ ಶಿಕ್ಷೆ ಆದೇಶವನ್ನು ಹೈಕೋರ್ಟ್ ತಾತ್ಕಾಲಿಕವಾಗಿ ಅಮಾನತಿನಲ್ಲಿಟ್ಟಿದೆ. ಇನ್ನು ಷರತ್ತುಬದ್ಧ ಜಾಮೀನು, ತಲಾ 5 ಲಕ್ಷ ರೂಪಾಯಿ ಬಾಂಡ್ ಮತ್ತು ಅಷ್ಟೇ ಮೊತ್ತದ ಇಬ್ಬರ ಶ್ಯೂರಿಟಿ. ಇನ್ನು ವಿದೇಶ ಪ್ರಯಾಣಕ್ಕೆ ನಿರ್ಬಂಧ, ನ್ಯಾಯಾಲಯದ ಮುನ್ಸೂಚನೆ ಇಲ್ಲದೆ ಭಾರತ ಬಿಟ್ಟು ಹೋಗೋ ಹಾಗಿಲ್ಲ. ಪಾಸ್ಪೋರ್ಟ್ಗೆ ನಿಯಂತ್ರಣವನ್ನು ಹೇರಲಾಗಿದೆ. ಇನ್ನು ಧಾರವಾಡ ಪ್ರವೇಶಕ್ಕೆ ಇದ್ದಂಥ ತಡೆ ಅದು ಕೂಡ ಎಂಡ್ ಆಗಿದೆ. ಅವರು ಇನ್ನು ಮುಂದೆ ಧಾರವಾಡಕ್ಕೆ ಹೋಗಬಹುದು. ನೋಡಿ, ಮುಂದಿನ ರಾಜಕೀಯ ಮತ್ತು ಕಾನೂನು ನಡೆ, CBIನ ಮುಂದಿನ ನಡೆ ಏನಾಗಿರುತ್ತೆ ಅನ್ನೋದನ್ನ ಆರಂಭದಲ್ಲಿ ಹೇಳ್ಬಿಡ್ತೀನಿ. ನೋಡಿ, ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಈ ತಡೆಯಾಜ್ಞೆ ಮತ್ತು ಜಾಮೀನು ಆದೇಶವನ್ನು ಪ್ರಶ್ನೆ ಮಾಡಿ CBI ಶೀಘ್ರದಲ್ಲೇ ಮತ್ತು ಸುಪ್ರೀಂ ಕೋರ್ಟ್ ಮೆಟ್ಲೇರೋದಕ್ಕೆ ಸಿದ್ಧತೆಯನ್ನು ನಡೆಸುತ್ತೆ. ಇನ್ನು ಉತ್ತರ ಕರ್ನಾಟಕದ ರಾಜಕೀಯ, ಧಾರವಾಡ ಮತ್ತು ಕಿತ್ತೂರು ಭಾಗದ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಜೈಲಿನಿಂದ ಹೊರ ಬರ್ತಾ ಇರೋದು. ನೆಕ್ಸ್ಟ್ ಬರ್ತಾ ಇರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆನೆ ಬಲ ತಂದಿದೆ ಅಂದರೆ ತಪ್ಪಾಗೋದಿಲ್ಲ. ನೋಡಿ, ಅಧಿಕಾರ, ರಾಜಕೀಯ, ಕೋರ್ಟ್, ಜೈಲು ಇದೆಲ್ಲದರ ನಡುವೆ ಒಬ್ಬ ಶಾಸಕನಿಗಿಂತ ಹೆಚ್ಚಾಗಿ ತಂದೆಯನ್ನು ಕಳೆದುಕೊಂಡು ನೊಂದಿದ್ದಂಥ ಹೆಣ್ಣು ಮಕ್ಕಳು ಇಷ್ಟು ದಿನ ಅಪ್ಪ ಬರ್ತಾರೆ ಅನ್ನೋದನ್ನು ಕಾಯ್ತಾ ಕೊನೆಗೂ ವೆಯ್ಟ್ ಮಾಡ್ತಾಯಿದ್ರು. ಅದಕ್ಕೆ ಉತ್ತರ ಸಿಕ್ಕಿರೋದು.
ನಮಗೆ ಕೆಳ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ಪ್ರಕಟ ಮಾಡಿದಾಗ ಕೋರ್ಟ್ ಹಾಲ್ನಲ್ಲೇ ಕಣ್ಣೀರು ಹಾಕಿದಂಥ ಕುಟುಂಬ ಇವತ್ತು ಹೈಕೋರ್ಟ್ನ ತೀರ್ಪು ಹೊಸ ಚೈತನ್ಯ ಕೊಟ್ಟಿದೆ ಅಂದರೆ ತಪ್ಪಾಗೋದಿಲ್ಲ. ತಂದೆಗೆ ಬೇಲ್ ಸಿಗ್ತಾ ಇದ್ದ ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿರ್ತಕ್ಕಂಥ ಪುತ್ರಿಯರು ನ್ಯಾಯವನ್ನು ಎತ್ತಿ ಹಿಡಿದಂಥ ನ್ಯಾಯಾಂಗಕ್ಕೆ ಧನ್ಯವಾದಗಳು ಅಂತ ಹೇಳಿ ಭಾವುಕರಾಗಿದ್ದಾರೆ. ನಮ್ಮ ತಂದೆಯ ಸತ್ಯಕ್ಕೆ ಕೊನೆಗೂ ಕೂಡ ಜಯ ಸಿಕ್ಕಿದೆ. ಇಷ್ಟು ದಿನ ನಮ್ಮೊಂದಿಗೆ ನಿಂತ ಎಲ್ರಿಗೂ ಕೂಡ ನಾವು ಚಿರ ಋಣಿ ಅಂತ ಹೇಳಿ ಬರೆದುಕೊಂಡಿದ್ದಾರೆ. ಕೇವಲ ಭಾವುಕ ಪೋಸ್ಟ್ ಮಾತ್ರ ಅಲ್ಲ, ತಂದೆಯ ಅಪ್ಪಟ ಅಭಿಮಾನಿಗಳಿಗೆ ಮಕ್ಕಳು ಒಂದು ವಿಶೇಷ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ತಂದೆ ಜೈಲಿನಿಂದ ಹೊರ ಬರಬೇಕಾದ್ರೆ ಯಾವುದೇ ರೀತಿಯ ಅತಿರೇಕದ ಆಚರಣೆಗಳನ್ನು ಮಾಡಬೇಡಿ, ಶಾಂತಿ ಕಾಪಾಡಿ ಅಂತ ಹೇಳಿ ಕಾರ್ಯಕರ್ತರಲ್ಲಿ ವಿನಂತಿ ಕೂಡ ಮಾಡಿಕೊಂಡಿದ್ದಾರೆ. ಇನ್ನು 106 ದಿನಗಳ ಬಳಿಕ ಅಪ್ಪ ಮನೆಗೆ ಬರ್ತಾ ಇರತಕ್ಕಂಥ ಸಂಭ್ರಮ ಮಕ್ಕಳ ಮುಖದಲ್ಲಿ ಎದ್ದು ಕಾಣ್ತಾ ಇದೆ. ಸ್ನೇಹಿತರೆ, ವಾದ ಹೇಗಿತ್ತು ಹಾಗಾದರೆ? ವಿನಯ್ ಕುಲಕರ್ಣಿಗೆ ಇಂತಹದ್ದೊಂದು ಕೇಸ್ನಲ್ಲಿ, ಅದು ಕೂಡ ಜೀವಾವಧಿ ಶಿಕ್ಷೆಯನ್ನು ಕನ್ವರ್ಟ್ ಮಾಡೋರಿಗೆ ಬೇಲ್ ಕೊಟ್ಟು ಅಮಾನತ್ನಲ್ಲಿ ಇಡೋದಿದೆಯಲ್ಲ, ಈ ಪ್ರಕರಣವನ್ನು ಕೈಗೆತ್ಕೊಳ್ತಾ ಇದ್ದಾಗೆ ಹಿರಿಯ ವಕೀಲ ಸಿ.ವಿ. ನಾಗೇಶ್ CBI ವಾದದ ಬುಡಕ್ಕೆ ಕೈ ಹಾಕ್ತಾರೆ. ಕೆಳ ನ್ಯಾಯಾಲಯದ ತೀರ್ಪಿನಲ್ಲಿರ್ತಕ್ಕಂಥ ಟೆಕ್ನಿಕಲ್ ಲೂಪ್ ಹೋಲ್ಸ್ಗಳನ್ನು ಎಳೆಯಾಗಿ ಜಡ್ಜ್ ಮುಂದೆ ಬಿಚ್ಚಿಡ್ತಾರೆ. ಆ ಕೃತ್ಯ ನಡೆದ ಜಾಗದಲ್ಲಿ ವಿನಯ್ ಕುಲಕರ್ಣಿ ಇರಲಿಲ್ಲ ಮತ್ತು ಆ ಕೃತ್ಯಕ್ಕೆ ಬಳಸಲಾದಂಥ ಮಾರಕಾಸ್ತ್ರಗಳಿಗೂ ವಿನಯ್ಗೂ ಯಾವುದೇ ನೇರ ಸಂಬಂಧ ಇಲ್ಲ ಅನ್ನೋದನ್ನು ಬಲವಾಗಿ ಪ್ರತಿಪಾದಿಸ್ತಾರೆ. ವಿನಯ್ ಕುಲಕರ್ಣಿ ಸೇರಿದಂತೆ 10 ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಈವನ್ ಚೆನ್ನಕೇಶವ ಟಿಂಗ್ರೀಕರ್ ಅಂದರೆ ಪೊಲೀಸ್ ಅಧಿಕಾರಿ, ಇದೇ ರಾಜಕಾರಣಿಗಳ ಎಂಜಲು ಕಾಸನ್ನು ತಿಂದಿದ್ದ ಅನ್ನೋ ಆರೋಪ ಗುರಿಯಾಗಿದ್ದಂಥವ್ರು, ಅವರಿಗೂ ಕೂಡ ಈಗ ಜಾಮೀನು ದೊರೆತಿದೆ. ಜಾಮೀನು ಕೊಡಲಿಕ್ಕೆ 3 ಪ್ರಮುಖ ಕಾರಣಗಳನ್ನು ಹೇಳಿಬಿಡ್ತೀನಿ ನೋಡಿ. ಒಂದು, CBI ಕಣಕ್ಕಿಳಿಸಿದಂಥ ಪ್ರಮುಖ ಪ್ರಕರಣದ ಬಹುತೇಕ ಪ್ರಮುಖ ಪ್ರತ್ಯಕ್ಷದರ್ಶಿಗಳು ಮತ್ತು ಮಹತ್ವದ ಸಾಕ್ಷಿಗಳು ತನಿಖೆಯ ವೇಳೆ ನ್ಯಾಯಾಲಯದ ಮುಂದೆ ಉಲ್ಟಾ ಹೊಡೆದಿದ್ದರು, ಹೋಸ್ಟೆಲ್ ಆಗಿದ್ದರು. ಹೀಗಾಗಿ ವಿನಯ್ ವಿರುದ್ಧ ನೇರ ಸಾಕ್ಷಿಗಳ ಕೊರತೆ ಎದ್ದು ಕಾಣ್ತಾ ಇತ್ತು. ಸಾಂದರ್ಭಿಕ ಸಾಕ್ಷಿಗಳೇ ಹೆಚ್ಚಾಗಿತ್ತು. ಇನ್ನು ಆರ್ಮ್ಸ್ ಆ್ಯಕ್ಟ್ ಫ್ಲಾ ಅಂದರೆ ಆಯುಧ ಕಾಯ್ದೆಯ ಲೋಪ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರನ್ನ ಕೇವಲ ಕ್ರಿಮಿನಲ್ ಪಿತೂರಿ ಅಡಿಯಲ್ಲಿ ದೂಷಿ ಅಂತ ಹೇಳಿ ಮಾಡಿದ್ದು. ಆದರೆ ಅವರಿಗೆ ಮಾರಕಾಸ್ತ್ರ ಕಾಯ್ದೆ ಅಡಿಯಲ್ಲಿ ಶಿಕ್ಷೆ ವಿಧಿಸಲಿಕ್ಕೆ CBI ಸೂಕ್ತ ಕಾನೂನು ಅನುಮತಿ ಪಡೆದಿರಲಿಲ್ಲ. ಈ ತಾಂತ್ರಿಕ ಲೋಪವೇ ವಿನಯ್ಗೆ ಈಗ ವರವಾಗಿದೆ. ಇನ್ನು ತನಿಖೆ ಪೂರ್ಣ ಹಾಗೂ ಸುದೀರ್ಘ ಜೈಲುವಾಸ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಎಲ್ಲ ಪ್ರಮುಖ ಸಾಕ್ಷಿಗಳ ವಿಚಾರಣೆ ಈಗಾಗಲೇ ಕಂಪ್ಲೀಟ್ ಆಗಿದೆ. ಅಲ್ಲದೆ ಆರೋಪಿಗಳಿಗಾಗಲೇ ಸುದೀರ್ಘ ಕಾಲ ಜೈಲುವಾಸ ಅನುಭವಿಸಿರೋದ್ರಿಂದ ಅಪೀಲು ಇತ್ಯರ್ಥವಾಗುವವರೆಗೂ ಕೂಡ ಅವ್ರನ್ನ ಜೈಲಿನಲ್ಲಿಡೋ ಅಗತ್ಯ ಇಲ್ಲ ಅಂತ ಹೇಳಿ ಹೈಕೋರ್ಟ್ ಅಭಿಪ್ರಾಯ ಪಟ್ಟಿರೋದು. ಸ್ನೇಹಿತರೆ, CBI ಪರ ವಕೀಲರು ವಿನಯ್ ಕುಲಕರ್ಣಿ ಹೊರ ಬಂದರೆ ಸಾಕ್ಷ್ಯ ನಾಶ ಪಡಿಸ್ತಾರೆ ಅಂತ ಅಷ್ಟೇ ವಾದ ಮಾಡಿದ್ದು. ಅವರು ಅದನ್ನು ಎಷ್ಟು ಸಾರಿ ಹೇಳಿದ್ರು ಕೂಡ ಸಿ.ವಿ. ನಾಗೇಶ್ ಅವರ ಬಲವಾದಂಥ ತಾಂತ್ರಿಕ ವಾದದ ಮುಂದೆ CBI ತತ್ತರಿಸಿ ಹೋಗಿಬಿಡ್ತು. ಅಂತಿಮವಾಗಿ ಜಡ್ಜ್ ಆಗಿದ್ದಂಥ ಮೊಹಮ್ಮದ್ ನವಾಜ್, ನ್ಯಾಯಮೂರ್ತಿ G. ಬಸವರಾಜ್ ಅವರಿದ್ದಂಥ ವಿಭಾಗೀಯ ಪೀಠ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಅಮಾನತ್ನಲ್ಲಿಟ್ಟು ಜಾಮೀನು ಮಂಜೂರು ಮಾಡಿದೆ. ನೋಡಿ, ಬ್ರಹ್ಮಾಸ್ತ್ರಗಳನ್ನೇ ಪ್ರಯೋಗ ಮಾಡಿದ್ರು ಅಂದರೆ ತಪ್ಪಾಗೋದಿಲ್ಲ. ಸಿ.ವಿ. ನಾಗೇಶ್ ಅವರು CBI ಸೃಷ್ಟಿ ಮಾಡಿದಂಥ ಪ್ರಮುಖ ಸಾಕ್ಷಿಗಳ ಜಾತಕವನ್ನೇ ಬಿಚ್ಚಿಡ್ತಾರೆ. ಅವರು ಕೆಳ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇರಬೇಕಾದ್ರೆ CBI ಕಡೆ ಪ್ರಮುಖ ಪ್ರತ್ಯಕ್ಷದರ್ಶಿಗಳು ಹೋಸ್ಟೆಲ್ ಅಂದರೆ ಉಲ್ಟಾ ಹೊಡೆದಿದ್ದರು. ಕಣ್ಣಾರೆ ಕಂಡವರೇ ಇಲ್ಲದ ಮೇಲೆ ಕೇವಲ ಪಿತೂರಿಯ ಕಲ್ಪನೆಯ ಆಧಾರದ ಮೇಲೆ ಒಬ್ಬ ಜನಪ್ರತಿನಿಧಿಗೆ ಜೀವಾವಧಿ ಶಿಕ್ಷೆ ವಿಧಿಸೋದು ಕಾನೂನು ಬಾಹಿರ ಅಂತೇಳಿ ಸಿ.ವಿ. ನಾಗೇಶ್ ಅವರು ಗುಡುಕ್ತಾರೆ. ಕೊನೆಯದಾಗಿ ಸಿ.ವಿ. ನಾಗೇಶ್ ಮಂಡಿಸಿದಂಥ ಅತ್ಯಂತ ಇಂಟ್ರೆಸ್ಟಿಂಗ್ ವಾದ ಅಂದರೆ ಅಲಿಬೈ ಅಂದರೆ ಘಟನೆ ನಡೆದಾಗ ಆರೋಪಿ ಬೇರೆಡೆ ಇರೋದು. ಈ ಕೃತ್ಯ ನಡೆದಾಗ ಜೂನ್ 15, 2016ರಂದು ವಿನಯ್ ಕುಲಕರ್ಣಿ ಘಟನಾ ಸ್ಥಳದಲ್ಲೇ ಇರಲಿಲ್ಲ. ಕೇವಲ ರಾಜಕೀಯ ದ್ವೇಷಕ್ಕಾಗಿ 8 ವರ್ಷಗಳ ಬಳಿಕ ಅವ್ರನ್ನ ಮುಖ್ಯ ಸಂಚುಕೋರ ಅಂತೇಳಿ ಬಿಂಬಿಸಲಾಗಿದೆ ಅಂತ ಹೇಳಿ ಸಾಕ್ಷ್ಯ ಸಮೇತವಾಗಿ ನಿರೂಪಿಸ್ತಾರೆ. ಇವರ ಈ ಚಾಣಾಕ್ಷವಾದಕ್ಕೆ ಮಣದಂಥ ಹೈಕೋರ್ಟ್ ಕೆಳ ನ್ಯಾಯಾಲಯದ ತೀರ್ಪನ್ನು ಅಮಾನತ್ನಲ್ಲಿಟ್ಟು ವಿನಯ್ ಕುಲಕರ್ಣಿಗೆ ರಾಜಮಾರ್ಗದ ಬೇಲನ್ನು ಕೊಡುತ್ತೆ. ನೋಡಿ, ರಾಜಕೀಯ ಚದುರಂಗದ ಆಟದಲ್ಲಿ ಯಾರು ಕೂಡ ಶಾಶ್ವತವಾಗಿ ಸೋಲಲ್ಲ, ಶಾಶ್ವತವಾಗಿ ಗೆಲ್ಲಲ್ಲ ಅನ್ನೋದಕ್ಕೆ ವಿನಯ್ ಕುಲಕರ್ಣಿಯವರ ಪ್ರಕರಣವೇ ಸಾಕ್ಷಿ. CBI ಹೆಣೆದಿದ್ದಂಥ ಚಕ್ರವ್ಯೂಹವನ್ನು ಸೀಳ್ಕೊಂಡು ಹಿರಿಯ ವಕೀಲ ಸಿ.ವಿ. ನಾಗೇಶ್ ಮಂಡಿಸಿದಂಥ ವಾದ ಇವತ್ತು ವಿನಯ್ ಕುಲಕರ್ಣಿ ಪಾಲಿಗೆ ಸಂಜೀವಿನಿಯಾಗಿ ಬದಲಾಗಿರೋದು. ಜೀವಾವಧಿ ಶಿಕ್ಷೆಯ ತೂಗುಗತಿಯಿಂದ ಸದ್ಯಕ್ಕೆ ಪಾರಾಗಿರ್ತಕ್ಕಂಥ ಧಾರವಾಡದ ದಣಿ ಶೀಘ್ರದಲ್ಲೇ ಜೈಲಿನಿಂದ ಹೊರಗೆ ಬಂದು ಮತ್ತೆ ಅಖಾಡಕ್ಕದ್ದು ಮುಕ್ತಾರೆ. ಆದರೆ ಕಾನೂನು ಸಮರ ಇಲ್ಲಿಗೆ ಮುಗೀತಾ ಇಲ್ಲ. ಹೈಕೋರ್ಟ್ನ ಈ ತಡೆಯಾಜ್ಞೆಯನ್ನು ಪ್ರಶ್ನೆ ಮಾಡಿ CBI ಸುಪ್ರೀಂ ಕೋರ್ಟ್ ಮೆಟ್ಲೇರೋದಕ್ಕೆ ಸಜ್ಜಾಗ್ತಾ ಇದೆ. ಹಾಗಾದರೆ ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಈ ಕೇಸ್ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ? ವಿನಯ್ ಕುಲಕರ್ಣಿಯವರ ರಾಜಕೀಯ ಮರುಜನ್ಮದ ಹಾದಿ ಸುಲಭವಾಗುತ್ತಾ? ಅವೆಲ್ಲವೂ ಕೂಡ ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ನಾನು ನಿಮ್ಮ ರಾಕೇಶ್ ಆರುಂಡಿ.